ಮೋದಿ ಹಾಗೂ ಅಮಿತ್ ಶಾ ಮಾತನ್ನ ಒಪ್ತಾ ಇಲ್ಲ ಸಂಘ, ಇನ್ನೊಂದ್ ಕಡೆ ಸಂಘದ ಅಭಿಪ್ರಾಯಕ್ಕೆ ಮಣಿತಾ ಇಲ್ಲ ಬಿಜೆಪಿ ಪಕ್ಷ. ಇದೇ ಕಾರಣಕ್ಕೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಕೂಡ ವಿಳಂಬವಾಗ್ತಾ ಇದೆ. ಬಿಜೆಪಿ ಹಾಗೂ ಆರ್ಎಸ್ಎಸ್ ನಡುವೆ ಒಂದು ಕಂದಕ ಸೃಷ್ಟಿಯಾಗಿದೆ. ಒಂದ್ ಕಡೆ ಮೋದಿ ಹಾಗೂ ಅಮಿತ್ ಶಾ ಅವರ ಮಾತನ್ನ ಸಂಘ ಒಪ್ತಾ ಇಲ್ಲ, ಇನ್ನೊಂದ್ ಕಡೆ ಸಂಘದ ಅಭಿಪ್ರಾಯಕ್ಕೆ ಬಿಜೆಪಿ ಪಕ್ಷ ಮಣಿತಾ ಇಲ್ಲ. ಇದೇ ಕಾರಣಕ್ಕೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ವಿಳಂಬವಾಗ್ತಾ ಇದೆ. ಮೋದಿ ಹಾಗೂ ಅಮಿತ್ ಶಾ ಮೇಲೆ ಸರಸಂಘ ಚಾಲಕರು ಮುನಿಸ್ಕೊಂಡಿದ್ದಾರಾ ಎನ್ನುವಂಥ ಒಂದು ಅನುಮಾನ. ಸಂಘದ ಮಾತಿನಂತೆ ನಡೆದ್ರೆ ರಾಜಕೀಯ ಮಾಡೋದು ಕಷ್ಟ, ರಾಷ್ಟ್ರಾಧ್ಯಕ್ಷರು ತಮ್ಮವರೇ ಬೇಕು ಅನ್ನೋದು ಬಿಜೆಪಿಯ ಬಯಕೆ. ಸಂಘ ಸೂಚಿಸಿದವರೇ ಆಗಬೇಕೆಂದು ಭಾಗವತ್ ಪಟ್ಟು ಹಿಡಿದಿದ್ದಾರೆ. ಇದರಿಂದಾಗಿ ಒಂದು ದೊಡ್ಡ ಕಂದಕ ಸೃಷ್ಟಿಯಾಗಿದೆ. ಅವಧಿ ಮುಗಿದರೂ ಕೂಡ ನಡ್ಡಾ ಮುಂದುವರಿತಾ ಇದ್ದಾರೆ. ಇನ್ನು ಸದನದಲ್ಲಿ ಅಖಿಲೇಶ್ ಯಾದವ್ ಲೇವಡಿ ಸಹ ಮಾಡಿದ್ರು, ಆದರೂ ಕೂಡ ಗುಟ್ಟನ್ನ ಬಿಟ್ಟುಕೊಡದೆ ಒಳಗೊಳಗೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಮುಸುಕಿನ ಯುದ್ಧ ಸರಿ ಹೋಗೋವರೆಗೂ ಅಧ್ಯಕ್ಷರ ಆಯ್ಕೆ ನಡೆಯೋದಿಲ್ಲ. ಸದ್ಯದ ಈ ಪರಿಸ್ಥಿತಿಗೆ ಪಕ್ಷ ಹಾಗೂ ಸಂಘದಲ್ಲಿ ಆತಂಕ ಸೃಷ್ಟಿಯಾಗಿದೆ. ಪರಿಸ್ಥಿತಿ ತಿಳಿಯಾಗಿಸೋದಕ್ಕೆ ಯತ್ನ ನಡೀತಾ ಇದೆ. ಇನ್ನು ಸಂಘ ಪಕ್ಷದಲ್ಲಿ ಸಕ್ರಿಯರಾಗಿರುವವರಿಂದ ಈ ಯತ್ನ ನಡೀತಾ ಇರುವಂಥದ್ದು. ಸಂಘ ಹಾಗೂ ಪಕ್ಷದಲ್ಲಿ ಎರಡೂ ಕಡೆ ಯಾರ್ಯಾರು ಆಕ್ಟಿವ್ ಆಗಿದ್ದಾರೋ ಅವರಿಂದ ಈ ಒಂದು ಪ್ರಯತ್ನ ನಡೀತಾ ಇರುವಂಥದ್ದು. ಇನ್ನು ಪಕ್ಷ ಹಾಗೂ ಸಂಘ, ಇನ್ನು ಪಕ್ಷ ಸಂಘದಿಂದ ದೂರ ಆಗುತ್ತೆ ಎನ್ನುವಂಥ ಒಂದು ವೇದನೆ ಕೂಡ ಕಾಡ್ತಾ ಇದೆ. ಇದೆಲ್ಲವನ್ನ ಸರಿದೂಗಿಸಿದ ಬಳಿಕವೇ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ.